ಸ್ನೇಹಿತರೀಗ ವಿಶೇಷವಾಗಿ ನಾನು ಅನಂತ ಚತುರ್ದಶಿ ಕುರಿತು ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ. ಅನಂತ ಚತುರ್ದಶಿ ಆಚರಣೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ದಾರಿದ್ರ್ಯ ದೂರ ಆಗ್ತದೆ. ಈಗಾಗಲೇ ಪ್ರತಿ ವರ್ಷ ನಾನು ಹೇಳ್ತಾ ಬಂದಿದ್ದೀನಿ, ಬಹಳಷ್ಟು ಜನರಿಗೆ ಒಳ್ಳೆಯದಾಗಿದೆ ಅಂಥೇಳಿ ಕಮೆಂಟ್ಸ್ ಕೂಡ ಹಾಕಿರಿ. ಇದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ. ಈ ವರ್ಷವೂ ಯಾವ ದಿನ ಆಚರಣೆಯನ್ನು ಮಾಡಬೇಕು, ಯಾವ ರೀತಿ ಆಚರಣೆಯನ್ನು ಮಾಡಬೇಕು, ಪೂರ್ಣ ವಿವರವಾಗಿ ಸರಳ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಆಚರಣೆಯನ್ನು ಮಾಡ್ರಿ. ಅನಂತ ಶಯನ ಏನಾದರೂ ನಮಗೆ ಒಲಿದ್ರೆ ಎಂತಹ ದಟ್ಟ ದಾರಿದ್ರ್ಯವೂ ಕೂಡ ಹೊರಟು ಹೋಗಿ ನಾವು ಒಳ್ಳೆಯ ದಿನಗಳನ್ನು ಕಾಣ್ತೇವೆ ಅಂಥೇಳಿ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಈ ಅನಂತ ಶಯನ ವ್ರತ ಅನಂತವಾದದ್ದು ಅಂಥೇಳಿ. ಅದಕ್ಕಾಗಿ ಇವತ್ತು ಈ ಅನಂತ ಚತುರ್ದಶಿ ವ್ರತವನ್ನು ಯಾವ ದಿನ ಆಚರಣೆ ಮಾಡಬೇಕು, ಅದರ ಫಲಗಳೇನು, ಯಾವ ರೀತಿ ಆಚರಣೆಯನ್ನು ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಬರ್ರಿ. ಈ ಸಲ ಅನಂತ ಚತುರ್ದಶಿ ವ್ರತವನ್ನು 6ನೇ ತಾರೀಕು ಶನಿವಾರ ಧನಿಷ್ಠಾ ನಕ್ಷತ್ರ ಅತಿಗಂಡ ಯೋಗದಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು ಸಲ ಹೇಳ್ತೇನೆ ನೋಡ್ರಿ, 6ನೇ ತಾರೀಕು ಶನಿವಾರ ಅನಂತ ಚತುರ್ದಶಿ ವ್ರತ ಆಚರಣೆಯನ್ನು ಮಾಡ್ತಾ ಇರೋದ್ರಿಂದ ಶುಕ್ಲ ಪಕ್ಷದ ಈ ಚತುರ್ದಶಿಗೆ ವಿಶಿಷ್ಟವಾದ ಫಲ ಇರ್ತದೆ. ಅದಕ್ಕಾಗಿ ಯಾವ ಸಮಯದಲ್ಲಿ ನಾವು ಈ ಪೂಜೆಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂತ ಅನಿಸ್ಕೊಳ್ತದೆ. ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ಸೆಪ್ಟೆಂಬರ್ 6ನೇ ತಾರೀಕು ಪೂರ್ಣ ಅಂದರೆ ಸೂರ್ಯೋದಯದಿಂದ ಹಿಡಿದು ಮಧ್ಯರಾತ್ರಿ 1:40 ಶುಕ್ಲ ಪಕ್ಷದ ಚತುರ್ದಶಿ ತಿಥಿ ನಮಗೆ ಪ್ರಾಪ್ತಿಯಾಗಲಿರ್ತದೆ. ಆ ದಿನ ಧನಿಷ್ಠಾ ನಕ್ಷತ್ರದ ಜೊತೆಗೆ ಅತಿಗಂಡ ಯೋಗ, ನಂತರ 11 ಗಂಟೆಯವರೆಗೆ ನಮಗೆ ಅತಿಗಂಡ ಯೋಗ ಆದ ನಂತರ ಸುಕರ್ಮ ಯೋಗ ಕೂಡ ನಮಗೆ ಪ್ರಾಪ್ತಿಯಾಗ್ತಾ ಇದೆ. ಕರ್ಮವೇ ಸುಕರ್ಮ ಇದ್ದಾಗ ಎಲ್ಲವೂ ಒಳ್ಳೆಯ ಫಲ ದೊರಕ್ತದೆ ಅಂಥೇಳಿ. ಇನ್ನು ಆ ದಿನ ಅನಂತ ಚತುರ್ದಶಿ ದಿವಸ ಗಣಪತಿಯನ್ನು ವಿಸರ್ಜನೆ ಮಾಡೋರು ಚತುರ್ದಶಿ ದಿವಸ ರಾತ್ರಿ ವಿಸರ್ಜನೆಯನ್ನು ಮಾಡಬಹುದು. ಇನ್ನು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತೀನಿ. ಸಮಯವನ್ನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. ಗಣಪತಿ ಕಳಿಸೋರ್ಗೂ ಕೂಡ ಮುಹೂರ್ತವನ್ನು ಹೇಳ್ತೇನೆ. ಮೊದಲು ಆ ದಿನ ರಾಹು ಕಾಲವನ್ನು ಹೇಳ್ತೀನಿ. ಈ ಸಮಯದಲ್ಲಿ ಪೂಜೆಯನ್ನು ಮಾಡಬೇಡ್ರಿ. ಯಮಗಂಡ ಕಾಲ ಕೂಡ ಒಳ್ಳೆಯದಲ್ಲ. 9:20 10:52 ರಾಹು ಕಾಲ ಪ್ರಾಪ್ತಿ ಆಗ್ತಾ ಇದೆ. ಆ ಸಮಯದಲ್ಲಿ ಪೂಜೆಯನ್ನು ಮಾಡಬೇಡ್ರಿ. ಮಧ್ಯದಲ್ಲಿ ಬಂದರೆ ಯಾವಾಗಲೂ ಪ್ರಾರಂಭ ಏನಿರ್ತದೆ ಅದನ್ನು ರಾಹು ಕಾಲ ಮಾಡಬಾರ್ದು. ಈ ಗುಳಿ, ಯವಗಂಡ ಕಾಲ, ಗುಳಿಕ ಇವೆಲ್ಲ ಮಧ್ಯದಲ್ಲಿ ಬಂದರೆ ಇನ್ನೂ ತೊಂದರೆ ಇರಂಗಿಲ್ಲ. ಆರಂಭ ಇರ್ತದಲ್ಲ ಅದಕ್ಕೆ ಬಹಳಷ್ಟು ಮಹತ್ವ ಇರ್ತದೆ. ಇನ್ನು ಅಭಿಜಿತ್ ಮುಹೂರ್ತ, ಅಮೃತ ಕಾಲ, ಬ್ರಾಹ್ಮಿ ಮುಹೂರ್ತ ಇವು ಬಹಳಷ್ಟು ನಮಗೆ ಮುಖ್ಯವಾದದ್ದು ಅಂತ ಹೇಳ್ತೀವಿ. ಅದರಲ್ಲಿ ಬ್ರಾಹ್ಮಿ ಮುಹೂರ್ತ ಕೆಲವರಿಗೆ ಬೆಳಗ್ಗೆ ಬೇಗ ಬೇಕು ಪೂಜೆಗೆ ಅಂತ ಹೇಳ್ತಿರ್ತೀರಿ. ಬ್ರಾಹ್ಮಿ ಮುಹೂರ್ತ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೀವಿ. 4:38 5:27 ಇದು ಬ್ರಾಹ್ಮಿ ಮುಹೂರ್ತ, ಬ್ರಹ್ಮ ಮುಹೂರ್ತ. ವಿಶೇಷ ಯೋಗದಲ್ಲಿ ಆ ದಿನ ನಮಗೆ ವೃದ್ಧಿ ಯೋಗ ಕೂಡ ಪ್ರಾಪ್ತಿ ಆಗ್ತಾ ಇದೆ. ಅಂದರೆ ಇದನ್ನು ನಾವು ವಿಶೇಷ ಯೋಗ ಅಂತ ಕೂಡ ಹೇಳ್ತೀವಿ. ಆನಂದಾದಿ ಯೋಗದಲ್ಲಿ ವೃದ್ಧಿ ಯೋಗ ಕೂಡ ನಮಗೆ ಬಹಳಷ್ಟು ಒಳ್ಳೆಯ ಫಲಗಳು ತಂದು ಕೊಡ್ತದೆ. ಇನ್ನು 2ನೇ ಮುಹೂರ್ತ, ಈ ವಿಶೇಷ ಯೋಗ ಅಂತ ಹೇಳ್ತಾ ಇದ್ದೀವಿ. ಬೆಳಗ್ಗೆ 6:10 8:30 ಇದು ನಮಗೆ ಕನ್ಯಾ ಲಗ್ನ ಪ್ರಾಪ್ತಿಯಾಗಲಿರ್ತದೆ. ಆ ದಿನ ವಿಶೇಷ ಯೋಗ ಕೂಡ ಪ್ರಾಪ್ತಿಯಾಗಲಿರ್ತದೆ. ಇನ್ನು 3ನೇ ಮುಹೂರ್ತವನ್ನು ಹೇಳ್ತೀನಿ, ನೋಟ್ ಮಾಡಿ ಇಟ್ಕೊಳ್ರಿ. 10:58 12:58 ಇದು ಬಹಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ. ಯಾಕಂದರೆ ವೃಶ್ಚಿಕ ಲಗ್ನ ನಮಗೆ ಪ್ರಾಪ್ತಿಯಾಗಲಿರ್ತದೆ. ವೃಶ್ಚಿಕ ಲಗ್ನಕ್ಕೆ ಅಧಿಪತಿ ಮಂಗಳ ಅಂತ ಹೇಳ್ತೀವಿ. ಇದು ಅತ್ಯಂತ ಶುಭ. ಈ ಸಮಯದಲ್ಲಿ ನೀವು ಈ ಅನಂತ ಚತುರ್ದಶಿ ವ್ರತವನ್ನು ಆಚರಣೆಯನ್ನು ಮಾಡ್ಬೋದು. ಇನ್ನು ಸಾಯಂಕಾಲ ಸಮಯದಲ್ಲಿ ಯಾವಾಗ ಗಣಪತಿ ಕೆಲವರು ವಿಸರ್ಜನೆಯನ್ನು ಅನಂತ ಚತುರ್ದಶಿ ದಿವಸ ಮಾಡ್ತೀರಿ, ಅದಕ್ಕಾಗಿ ಮುಹೂರ್ತವನ್ನು ಕೂಡ ಕೊಟ್ಬಿಡ್ತೀನಿ. ಸಾಯಂಕಾಲ 7:40 ರಾತ್ರಿ 8:00 ನೀವು ಗಣಪತಿಯನ್ನು ಕಳಿಸ್ಬೋದು. ಬಹಳಷ್ಟು ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗ್ತಾ ಇದೆ. ಮೇಷಲಗ್ನ ಪ್ರಾಪ್ತಿಯಾಗಲಿರ್ತದೆ. ಮೇಷಲಗ್ನಕ್ಕೆ ಅಧಿಪತಿ ಅಂತ ಹೇಳ್ತೀವಿ. ಆ ಸಮಯದಲ್ಲಿ ಮಂಗಳ ಅಧಿಪತಿ. ವಿಶೇಷವಾಗಿ ಗಣಪತಿ ಆರಾಧನೆಯನ್ನು ಆ ಸಮಯದಲ್ಲಿ ಪೂಜೆಯನ್ನು ಮಾಡಿ ಗಣಪತಿ ವಿಸರ್ಜನೆಯನ್ನು ಸಹ ಮಾಡ್ಬೋದು. ಇನ್ನು ಅನಂತ ಫಲವನ್ನು ಕೊಡುವಂಥದ್ದು ಅನಂತ ಚತುರ್ದಶಿ ಅಂಥೇಳಿ ವಿಶೇಷವಾಗಿ ಆಚರಣೆಯನ್ನು ಮಾಡ್ತೀವಿ. ಬಹಳಷ್ಟು ಸರಳ ರೀತಿಯಲ್ಲಿ ಕೂಡ ನಾವು ಈ ಪೂಜೆಯನ್ನು ಮಾಡ್ಬೋದು. ಅನಂತವಾದ ಫಲವನ್ನು ಪಡೆಯಬಹುದು. ಯಾವ ರೀತಿ ಪೂಜೆಯನ್ನು ಮಾಡಬೇಕು, ಏನು ಸಂಕಲ್ಪ ಮಾಡಬೇಕು, ಅದಕ್ಕೆ ಆದಂಥ ಒಂದು ವಿಶೇಷವಾದ ರಂಗೋಲಿ ಅದ. ಮುಂದಿನ ವಿಡಿಯೋದಲ್ಲಿ ರಂಗೋಲಿಯನ್ನು ತೋರಿಸ್ಕೊಡ್ತೀನಿ.
ಆ ರಂಗೋಲಿಯಲ್ಲಿ ಆ ರಂಗೋಲಿಯನ್ನು ಹಾಕಿ ಕೃಷ್ಣ ದೇವರನ್ನ ಇಟ್ಟು ಪೂಜೆಯನ್ನು ಮಾಡಿದರೆ ಅದು ಕೂಡ ಬಹಳಷ್ಟು ಒಳ್ಳೆಯದು. ಈ ಪ್ರತಿ ವರ್ಷ ಕೂಡ ನೀವು ಕಮೆಂಟ್ಸನ್ನು ಹಾಕ್ತಾ ಇದ್ದೀರಿ ಒಳ್ಳೆಯದಾಗಿದೆ ಅಂತ. ಈ ವರ್ಷ ಕೂಡ ನಾನು ನಿಮಗೆ ರಂಗವಲ್ಲಿಯನ್ನು ಹೇಳ್ಕೊಡ್ತೀನಿ. ಜೊತೆಗೆ ಶಾಸ್ತ್ರೋಕ್ತವಾಗಿ ಸರಳ ವಿಧಾನದಲ್ಲಿ ಅನಂತ ಚತುರ್ದಶಿಯ ಪೂಜೆಯನ್ನು ಸಹ ಹೇಳ್ಕೊಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ನಮಸ್ಕಾರ.